ಸರ್ಜಿಕಲ್ ಫೇಸ್ ಲಿಫ್ಟ್ ಆಯಿತು. ನನ್ನ ಕೋ ಸಿಸ್ಟರ್, ಶೀಸ್ ಅ ಟರ್ಕಿಶ್ ವುಮನ್, ಅವಳು US ಅಲ್ಲಿರೋದು. ಸೊ ಫಸ್ಟ್ ಟೈಮ್ ಐ ಗಾಟ್ ಟು ನೋ ಫ್ರಮ್ ಹರ್ ಓನ್ಲಿ ಬಿಕಾಸ್ ಐ ವಾಸ್ ಟ್ರೈಂಗ್ ಕೆಮಿಕಲ್ ಪೀಲ್ಸ್. ನನಗೆ ಅಡಲ್ಟ್ ಆ್ಯಕ್ನೆ ಬಂದಾಗ ಅವಾಗ ಶಿ ಸೈಡ್, ಓಕೆ ವೈ ಡೋಂಟ್ ಯು ಟ್ರೈ ಮೈಕ್ರೋ ನೀಡ್ಲಿಂಗ್, ಐ ಡೂ ದ್ಯಾಟ್ ಅಂತ. ಐ ವಾಸ್ ಲೈಕ್ ವಾಟ್ ಇಸ್ ಮೈಕ್ರೋ ನೀಡ್ಲಿಂಗ್ ಅಂತ. ಅಲ್ಲಿಂದ ನನ್ನ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಸೊ ಐ ವಾಂಟ್ ಟು ನೌ ಎಕ್ಸ್ಟೆಂಡ್ ದಿಸ್ ಕ್ವೆಶನ್ ಸೊ ದಟ್ ಮೈ ಆಡಿಯನ್ಸ್ ವಿಲ್ ಗೆಟ್ ಟು ನೋ ವಾಟ್ ಇಸ್ ಮೈಕ್ರೋ ನೀಡ್ಲಿಂಗ್ ಫ್ರಮ್ ದ ಹಾರ್ಸಸ್ ಮೌತ್. ಈಗ ಮೈಕ್ರೋ ನೀಡ್ಲಿಂಗ್ ವರ್ಡ್ಸ್ ಮೈಕ್ರೋ ಸ್ಮಾಲ್ ನೀಡಲ್. ಸೊ ನಾವು ಪರ್ಪಸ್ಫುಲ್ಲಿ ನಮ್ಮ ಸ್ಕಿನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೆ ಇದ್ರದ್ದು ಇಂಡಿಕೇಶನ್ ತುಂಬ ಇದೆ. ನೀವು ಹೇಳ್ದಂಗೆ ಒಂದು ಆ್ಯಕ್ನೆ ಸ್ಕಾರಲ್ಲಿ ಮಾಡ್ತೀವಿ. ಆ್ಯಕ್ಟಿವ್ ಆ್ಯಕ್ನೆ ಅಲ್ಲಿ ಮಾಡೋಕ್ಕಾಗಲ್ಲ, ಅಂದರೆ ಆ್ಯಕ್ನೆ ಎಲ್ಲ ಹೊಟ್ಟೋಗಿದೆ, ಬಟ್ ನಿಮ್ಮ ಹತ್ರ ಸ್ಕಾರ್ ಉಳ್ಕೊಂಡ್ಬಿಟ್ಟಿದೆ, ಅದಕ್ಕೆ ಮಾರ್ಕ್ಸ್. ಸೆಕೆಂಡ್ಲಿ, ಕೆಲವ್ರಿಗೆ ತುಂಬ ಪೋರ್ಸ್ ಇರುತ್ತೆ ಸ್ಕಿನ್, ನೋಡಿ ಏನಿಲ್ಲ ಬಟ್ ತುಂಬ ದೂರದಿಂದನೇ ಪೋರ್ಸ್ ಕಾಣುತ್ತೆ, ಅದಕ್ಕೆ. ಥರ್ಡ್ಲಿ, ಏಜಿಂಗ್. ಈಗ ಫೇಸ್ ಡಲ್ ಆಗ್ತಾ ಬರ್ತಾ ಇದೆ, ಅಂದರೆ ನಮ್ಮದು ಕೊಲಾಜಿನ್ ಲೇಯರ್ ಸ್ಕಿನ್ನಲ್ಲಿ ಕಡಿಮೆ ಆಗ್ತಾ ಇದೆ. ಇಟ್ಸ್ ಅ ನೋನ್ ಸೈಂಟಿಫಿಕ್ಲಿ ಪ್ರೂವನ್ ಫ್ಯಾಕ್ಟ್. ಎವ್ರಿ ಇಯರ್ ಕೊಲಾಜಿನ್ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಕೊಲಾಜಿನ್ ಪೌಡರ್ ಕುಡಿತಾ ಇದ್ದಾರೆ, ಲಾಟ್ ಆಫ್ ಥಿಂಗ್ಸ್ ಇನ್ ದ ಮಾರ್ಕೆಟ್ ನಾವು. ಸೊ ಇಂಥದ್ದೆಲ್ಲ ಒಂದು ಮೈಕ್ರೋ ನೀಡ್ಲಿಂಗ್ ಅಂತ ಒಂದು ಪ್ರೋಸೆಸ್ ಇದೆ. ಪರ್ಪಸ್ಫುಲ್ಲಿ ನೀಡಲ್ಸ್ನ ನಾವು ಚುಚ್ತಾ ಇದ್ದೀವಿ ಒಂದು ಪರ್ಟಿಕ್ಯುಲರ್ ಡೆಪ್ತ್ವರೆಗೆ. ಅಂದರೆ ನಾವು ಸ್ಕಿನ್ ಅಂದರೆ ಚರ್ಮಲ್ಲಿ ಎಪಿಡರ್ಮಿಸ್, ಡರ್ಮಿಸ್ ಇರುತ್ತೆ. ನಮ್ಮ ಡರ್ಮಲ್ ಲೇಯರ್ವರೆಗೂ ನಾವು ಇದನ್ನ ಪಿಯರ್ಸ್ ಮಾಡ್ತಾ ಇದ್ದೀವಿ. ಆವಾಗ ಏನಾಗುತ್ತೆ, ಕಂಟ್ರೋಲ್ಡ್ ಇಂಜುರಿ ಟು ಡರ್ಮಿಸ್, ಕಂಟ್ರೋಲ್ ಇಂಜುರಿ, ಪರ್ಪಸ್ಫುಲಿ ಇಂಜುರಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆವಾಗ ಸ್ಕಿನ್ ಹೀಲಿಂಗ್ ಹೋಗುತ್ತಾ, ಕೊಲಾಜಿನ್ ವಿಲ್ ಇಂಪ್ರೂವ್. ಅದಕ್ಕೊಂಥರ ತೊಂದರೆ ಕೊಟ್ಟು ಫೈಟಿಂಗ್ ಮೆಕ್ಯಾನಿಸಮ್ನ ಆಕ್ಟಿವ್ ಮಾಡಿಸ್ದಂಗೆ, ಬಟ್ ಇನ್ ಅ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ವಿತ್ ಅ ಕಂಟ್ರೋಲ್ ಡೆಪ್ತ್. ಸೊ ಐ ಸೇಯಿಂಗ್ ಯಾರ್ಯಾರಿಗೆ ಕೊಲಾಜಿನ್ ಒಳಗಿಂದಲೇ ದೇಹದಿಂದ ಪ್ರೊಡಕ್ಷನ್ ಹೆಚ್ಚಬೇಕು ಅಂದರೆ ಅವರು ಕೂಡ ಮೈಕ್ರೋ ನೀಡ್ಲಿಂಗ್. ಸೊ ತುಂಬ ಸ್ಕಾರ್ಸ್ಗೆ ಮಾಡ್ತೀವಿ, ರಿಂಕಲ್ಸ್ಗೆ ಮಾಡ್ತಾ ಇದೀವಿ, ಸ್ಟ್ರೆಚ್ ಮಾರ್ಕ್ಸ್ಗೆ ಮಾಡ್ತೀವಿ. ಎಷ್ಟು ಮೈಕ್ರೋ ನೀಡ್ಲಿಂಗ್ ಅಂದರೆ ಮುಖದ ಫುಲ್ ನೀಡಲ್ ಬರುತ್ತಾ? ಇಲ್ಲ. ಸೊ ಮೈಕ್ರೋ ನೀಡ್ಲಿಂಗ್ ಅನ್ನೋದು ನಮ್ಮ ಹತ್ರ ಇದರ್ ಪೆನ್ ಫಾರ್ಮಲ್ಲಿ ಇರುತ್ತೆ. ಅದರಲ್ಲಿ ಒಂದು ಕ್ಯಾಟ್ರಿಜ್ ಅಂತ ಬರುತ್ತೆ. ಕ್ಯಾಟ್ರಿಜಲ್ಲಿ 36 ನೀಡಲ್ಸ್ ಇರಬಹುದು. ನೀವು ನೋಡಿದರೆ ತುಂಬಾ ಸಂದು, ಅದು ಇನ್ಸುಲಿನ್ ನೀಡಲ್ಸ್ ನೋಡಿದ್ದೀರಾ, ಅದಕ್ಕಿಂತನೂ ಸಂದು. ಸೊ ಅಂಥದ್ದು ಒಂದು 36 ಇರಬಹುದು, 42 ಡಿಪೆಂಡಿಂಗ್ ಆನ್ ದ ಪೇಷಂಟ್. ಪೆನ್ ಥರ ಅದನ್ನ ನಾವು ಚುಚ್ತೀವಿ. ಸೊ ಎಲ್ಲ ಕಡೆ ಸ್ಮಾಲ್ ಹೋಲ್ ಮಾಡಿರ್ತೀವಿ. ಇದು ತುಂಬ ಫೇಮಸ್ ಆಸ್ ವ್ಯಾಂಪೈರ್ ಫೇಶಿಯಲ್. ಇದೇನಾ ವ್ಯಾಂಪೈರ್ ಕೇಳಿರ್ತೀರಾ? ವ್ಯಾಂಪೈರ್ ಫೇಶಿಯಲ್. ಆ್ಯಕ್ಚುಲಿ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಕಾಮಿಡಿ ಅಂದರೆ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಒನ್ ಆಫ್ ಮೈ ಪೇಷಂಟ್ ಬಂದು, ಮ್ಯಾಮ್ ವ್ಯಾಂಪೈರ್ ಫೇಶಿಯಲ್ ಮಾಡ್ತೀರಾ? ಏನಮ್ಮ ಅದು ವ್ಯಾಂಪೈರ್ ಫೇಶಿಯಲು? ಈ ಕಾಮನ್ ಟರ್ಮ್ಸ್ ಏನು ಫೇಮಸ್ ಆಗಿದ್ದು ಗೊತ್ತಿಲ್ಲ. ಆಮೇಲೆ ನೋಡಿದ್ದು ಏನಿಲ್ಲ, ಮೈಕ್ರೋ ನೀಡ್ಲಿಂಗೆ. ಲೈಕ್ ಇಫ್ ಯು ಆಸ್ಕ್ ಮಿ ಮೈಕ್ರೋ ನೀಡ್ಲಿಂಗ್ ಐ ಕ್ಯಾನ್ ಸೇ. ಈ ವ್ಯಾಂಪೈರ್ ಫೇಶಿಯಲ್ ಅಂದರೆ ಐ ಥಿಂಕ್ ಮೈಕ್ರೋ ನೀಡ್ಲಿಂಗ್ ಅಲ್ಲಿ ಇಟ್ ಇಸ್ ನೋ ಎಡ್ಜ್, ನೋ? ಹೌದು, ಅದೇ ವ್ಯಾಂಪೈರ್ ಫೇಶಿಯಲ್ ಸೌಂಡ್ಸ್ ನೈಸ್. ಸೋ ಮೆನಿ ಥಿಂಗ್ಸ್ ನಾವು, ಕಾರ್ಬನ್ ಪೀಲ್ಸ್ ಈ ಥರದಲ್ಲ. ಸೊ ದಿಸ್ ಇಸ್ ಫ್ಯಾನ್ಸಿ. ಸೊ ದಟ್ಸ್ ಇಸ್ ಮೈಕ್ರೋ ನೀಡ್ಲಿಂಗ್. ವಿತ್ PRP ಅಂತೀವಿ. ನಿಮ್ಮ ಬ್ಲಡ್ ತಗೊಂಡು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಮಾಡಿ ಅದನ್ನು ಇಂಜೆಕ್ಟ್ ಮಾಡ್ತೀವಿ. PRP ಆಲ್ಸೋ ಇಸ್ ಡನ್ ಫಾರ್ ಯುವರ್ ನೀ ಇದು ಟ್ರೀಟ್ಮೆಂಟ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಸಮಥಿಂಗ್ ಲೈಕ್ ಸ್ಟೆಮ್ ಸೆಲ್ಸ್ ಅಂತೀವಿ. Anything to repair, we can use PRP. Oh, nice. For your hair growth, for your skin, for knee ಹೇಳಿದ್ರಲ್ಲ, shoulder, orthopedic surgeons inject into the shoulder joint or the knee joint. Anything you want to repair, we can use PRP. ಸೊ ನಿಮ್ಮದೇ ಬ್ಲಡನ್ನು ತೊಗೊಂಡು ಅದರಲ್ಲಿ ಪ್ಲೇಟ್ಲೆಟ್ಸನ್ನು ಮಾತ್ರ ಸೆಪರೇಟ್ ಮಾಡಿ ಅದನ್ನೇ ಮತ್ತೆ ವಾಪಸ್ಸು ಇಂಜೆಕ್ಟ್ ಮಾಡೋದು. ಸೊ ಈ ಮೈಕ್ರೋ ನೀಡ್ಲಿಂಗ್ ಇದು ಎಫೆಕ್ಟು 4 to 6 weeks ಅಂತ ಇದೆ. ಇದು ಏನು ಕಂಟಿನ್ಯೂಸ್ ಆಗಿ ಮಾಡಿಸ್ಕೋಬೇಕಾ? ಸೊ ನಾವೇನು ಹೇಳ್ತೀವಿ, ಸ್ಕಿನ್ನಲ್ಲಿ ಯಾವ ಟ್ರೀಟ್ಮೆಂಟ್ ಇದ್ದರೂ ಒಂದು ನಂಬರ್ ಆಫ್ ಸೆಷನ್ಸ್ ಬೇಕು. 4 to 6 ಸೆಷನ್, ಲೇಸರ್ ಆಗಲಿ ಏನೋ ಒಂದು ವಾಟ್ ಎವರ್ ಟ್ರೀಟ್ಮೆಂಟ್ ಟೇಕ್ ಸಮ್ ಸೆಷನ್ಸ್ ಮಾಡಾದ್ಮೇಲೆ, ಸಪೋಸ್ ನೀವು 6 ತೊಗೊಂಡ್ರಿ, ಮಾಡಾದ್ಮೇಲೆ ರಿಸಲ್ಟ್ಸ್ ಆಬ್ವಿಯಸ್ಲಿ ಬಂದು ಅದನ್ನ ನೀವು ಮೇಂಟೈನ್ ಮಾಡಬೇಕು. ಮೇ ಬಿ ಒನ್ಸ್ ಎ ಇಯರ್, ಒನ್ಸ್ ಇನ್ 6 months. ಸೊ ನಾನು ಎಕ್ಸಾಂಪಲ್ ಯಾವಾಗ ಫನ್ನಿ ಅನ್ಸ್ಬೋದು, ಕಾರ್ ತೊಗೊಂಡ್ರೆ ಸರ್ವಿಸ್ ಮಾಡಿಸಲ್ವಾ, ವರ್ಷಕ್ಕೊಂದ್ಸತಿ ಮಾಡಿಸ್ಲೇಬೇಕಲ್ಲ? ಸೇಮ್ ಥಿಂಗ್. ಬಿಕಾಸ್ ನಿಮ್ಮ ಫೇಸು ಎವ್ರಿ ಡೇ, ಈಗ ನಾನು ಮಾಡಿಸ್ಕೊಂಡೆ, ರಿಪೇರ್ ಆಯಿತು, ಅದು ತಿರ್ಗಾ ಡ್ಯಾಮೇಜ್ ಆಗ್ತಾಯಿದೆ. ಲೈಫ್ ಸ್ಟೈಲಿಂದ, UV ರೇಸಿಂದ. ನಾವು ಮ್ಯಾಕ್ಸಿಮಮ್ ಏಜ್ ಆಫ್ ಅ ಸ್ಕಿನ್ ಹೇಳೋದು ಬಿಕಾಸ್ ಆಫ್ UV ಲೈಟ್, ಸನ್ನಲ್ಲಿ ಏನಾಗುತ್ತೆ, ತುಂಬ ಜನ ಸನ್ಸ್ಕ್ರೀನೇ ಹಾಕೊಳ್ಳಲ್ಲ, ಅದು ಬೇಸಿಕ್ಕು. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ರು ಹೇಳಿಲ್ಲ, ನಾವು ಆಚೆ ಹೋದಾಗ ಹಾಕೊಳ್ತೀವಿ, ಇಲ್ಲ ಈಗ ವಿಂಟರ್ ಇದೆ, ರೇನ್ ಇದೆ, ಸನ್ ಇಲ್ಲ, ಮನೆ ಒಳಗೂ ಹಾಕೋಬೇಕಂತ. ಎಕ್ಸಾಕ್ಟ್ಲಿ. ಬಿಕಾಸ್ ನಿಮ್ಮದು ಕಂಪ್ಯೂಟರ್ದು ಲೈಟ್ಸ್ದು ಆಲ್ ದಟ್ ಈಸ್ ಎಮಿಟಿಂಗ್
ಸೊ ನಾನು ಹಾಕೊಂಡು ಕೂತ್ಕೋಬೇಕು 100%. ಸೊ ವೇರ್ ಎವರ್ ದೇರ್ ಇಸ್ UV rays you have to wear ಅಂತ ಎನಿ LED ಲೈಟ್ಸ್, ಎಸ್. ಇಫ್ ಅದು ಆ್ಯಂಟಿ ಏಜಿಂಗ್ಗೆ ಹೆಲ್ಪ್ ಆಗುತ್ತೆ. ಅದೇ ಅಲ್ವಾ ರಿಂಕಲ್ಸು ಅದನ್ನೆಲ್ಲ ಸ್ಕಿನ್ ಜಾಸ್ತಿ ಡ್ಯಾಮೇಜ್. ಮಾಡೋದು. ಸೊ ಅದನ್ನು ಸೊ ಪ್ರೊಟೆಕ್ಟಿವ್. ಕರೆಕ್ಟ್. ಸೊ ಹೀಗಾಗಿ ಇದನ್ನೆಲ್ಲ ಒಂದು ಎಲ್ಲ ಇಸ್ ಸೋ ಕನೆಕ್ಟೆಡ್. ಕೆಮಿಕಲ್ ಪೀಲ್ಸಲ್ಲಿ ಬೇಸಿಕ್ಲಿ ಬಿಫೋರ್ ಐ ಸಾರಿ ಟು ಇಂಟ್ರಪ್ಟ್ ಯು, ಇವತ್ತು ನೀವು ನೋಡಿದ್ದೀರಾ ಅದು ಕಾಸ್ಮೆಟಿಕ್ ಇಂಡಸ್ಟ್ರಿ ಎಷ್ಟು ಮುಂದಕ್ಕೆ ಹೋಗಿದೆ ಅಂದರೆ ಬ್ರ್ಯಾಂಡ್ಸ್ ಲೈಕ್ ಮಿನಿಮಲಿಸ್ಟ್ ಎಲ್ಲ ಮನೆಯಲ್ಲೇ ದೇ ಹ್ಯಾವ್ ದೋಸ್ ಕೆಮಿಕಲ್ ಪೀಲ್ ಕಿಟ್ಸ್ ಲೈಕ್ ಡು ಯು ಅಡ್ವೈಸ್ ದ್ಯಾಟ್ ಓ ಮೈ ಗಾಡ್, ನೋ ರಶ್ಮಿ. ಏನಾಗುತ್ತೆ ಅಂದರೆ ಇದು ಹೇಳಿದ್ನಲ್ಲ, ಎಲ್ಲರಿಗೂ ಆಸೆ ಒಳ್ಳೆ ಸ್ಕಿನ್ನು, ಬಟ್ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಫೀ ಕೊಡೋಕ್ಕೆ ಒಂದು $700 ಸ್ಪೆಂಡ್ ಮಾಡೋದು ಬೇಕಿಲ್ಲ. ಅವ್ರೇನು ಅಂದ್ಕೊಳ್ಬೇಕು, ಗೂಗಲಲ್ಲಿ ದೇ ವಿಲ್ ಸರ್ಚ್. ಬಟ್ ಎವ್ರಿ ಸ್ಕಿನ್ ಇಸ್ ಡಿಫ್ರೆಂಟ್. ಈಗ ನಿಮ್ಮ ಸ್ಕಿನ್ ನಿಮ್ಮ ಸಿಸ್ಟರ್ ಸ್ಕಿನ್ನಿಂದನೇ ಮ್ಯಾಚ್ ಆಗದೆ ಇರಬಹುದು. ಸ್ಕಿನ್ ಟೈಪ್ ಅಂತೀವಿ. ನೀವು ಯಾವುದೋ ಒಂದು ಪ್ರಾಡಕ್ಟ್ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಬೆಸ್ಟ್ ಆಫ್ ಪ್ರಾಡಕ್ಟ್ಸ್ಗೂ ರಿಯಾಕ್ಷನ್ ಬರುತ್ತೆ. ಆಗ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ಗೆ ಇದು ಸೂಟ್ ಆಗುತ್ತೋ ಇಲ್ವೋ? ಕಂಟ್ರೋಲ್ ಹೆಂಗೆ ಮಾಡ್ತೀರಾ? ಬಿಕಾಸ್ ನನ್ನ ಪ್ರಾಕ್ಟೀಸಲ್ಲಿ ಅಟ್ಲೀಸ್ಟ್ 20% ನೋಡ್ತಾ ಇರೋದು ಇಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಕಾಂಪ್ಲಿಕೇಶನ್ ಬಂದು ನನ್ನ ಹತ್ರ ಬರ್ತಾ ಇದ್ದಾರೆ. ಸೊ ಅವಾಗ ನಮ್ಗೆ ತುಂಬ ಬೇಜಾರು ಅನಿಸುತ್ತೆ. ವೈ ಟು ಸೇವ್ ದ $700-1,000 ಆಫ್ ಕನ್ಸಲ್ಟೇಷನ್. ಆ್ಯಂಡ್ ಐ ಥಿಂಕ್ ಇವನ್ ಕ್ಲಿನಿಕ್ಸಲ್ಲೂ ಕೆಮಿಕಲ್ ಪೀಲ್ ಮಾಡಿಸಿದ್ರೆ ಏನು $3,000-3,500 ಆಗ್ಬೋದಾ? ಇಲ್ಲ, ಅಟ್ಲೀಸ್ಟ್ ಕನ್ಸಲ್ಟ್ ಮಾಡ್ಬೋದಲ್ಲ. ಫಸ್ಟ್ ಇಸ್ ಯು ಸೇಯಿಂಗ್ ಕನ್ಸಲ್ಟ್, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಟೇಕ್ ದ ಫಸ್ಟ್ ಸ್ಟೆಪ್ ರೈಟ್ ಅಂತ ವೆದರ್ ನಿಮ್ಗೆ ಇದು ಸೂಟ್ ಆಗುತ್ತೋ ಇಲ್ವೋ, ಬೇಕಿದೆಯೋ ಇಲ್ವೋ. ಈಗ ಏನು ಗೊತ್ತಾ, ನಮ್ಮದು ತುಂಬ ಮಾರ್ಕೆಟ್ ಡ್ರಿವನ್ ಸೊಸೈಟಿ ಅಲ್ವಾ. ಅಂದರೆ ಒಂದು ಪ್ರಾಡಕ್ಟ್ನ ನೀವು ಹೈಪ್ ಮಾಡಬಹುದು. ನೀವು ಮಾರ್ಕೆಟಿಂಗಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡಿದರೆ ಯು ಕ್ಯಾನ್ ಮೇಕ್ ಇಟ್ ದ ಬೆಸ್ಟ್ ಪ್ರಾಡಕ್ಟ್. ಜನಕ್ಕೆ ಗೊತ್ತಾಗಲ್ಲ. ಆ್ಯಂಡ್ ಪ್ರೈಸ್ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಪೀಪಲ್ ವಿಲ್ ಗೋ ಬ್ಲೈಂಡ್ಲಿ ಬಿಹೈಂಡ್ ಇಟ್. ಬಟ್ ಅದರಿಂದ ಆ್ಯಂಡ್ ಸ್ಕಿನ್, ಐ ಹ್ಯಾವ್ ಯಂಗರ್ ಸ್ಕಿನ್ಸ್ ಅಂದರೆ 16 years 15 years ಯೂಸಿಂಗ್ ಆಲ್ ದ್ಯಾಟ್. ಅವಶ್ಯಕತೆನೇ ಇಲ್ಲ. ಮತ್ತು ಆ ಸ್ಕಿನ್ಗೆ ಹೆಂಗಿರುತ್ತೆ ಯಂಗ್ ಸ್ಕಿನ್ನು? ಕೆಲವು ಸಲ ನೋಡಿದ್ದೀನಿ, ಮದರ್ ಇಸ್ ಬೈಯಿಂಗ್ ಫಾರ್ ಹರ್ ಸೆಲ್ಫ್, ಅದನ್ನೇ ಮಗ್ಳಿಗೆ ಹಾಕ್ತಾ ಇದ್ದಾರೆ. ಸೋಪ್ ಹಾಕೋಗ್ಬಿಟ್ಟಿದೆ ಅದೇ. ಸೊ ಇಟ್ಸ್ ತುಂಬ ಪೇಷಂಟ್ಗೆ ನಾನು ಆ್ಯಕ್ನೆ ಟ್ರೀಟ್ಮೆಂಟ್ ಕೊಟ್ಟಿರೋ ಪೇಷಂಟ್ಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂದ್ಕೊಳ್ಳಿ. ಅವರು ಅಕ್ಕಪಕ್ಕ 4 ಫ್ರೆಂಡ್ಗೂ ಅದು ಸೇಮ್ ಟ್ರೀಟ್ಮೆಂಟು. ನಂಗೆ ಇದು ಡಾಕ್ಟ್ರ್ ಕೊಟ್ರಪ್ಪ, ತುಂಬ ಚೆನ್ನಾಗಿ ಬಂತು, ನೀವು ತೊಗೊಳ್ಳಿ. ಅದು ಹೆಂಗಾಗತ್ತೆ? ಒನ್ ಫಿಟ್ ಕೆ ನಾಟ್ ಬಿ ಫಾರ್ ಎವ್ರಿಬಡಿ ಅಲ್ಲ. ಸೊ ಟ್ರೂ. ಸೊ ಓವರ್ ದ ಕೌಂಟರ್ ಡ್ರಗ್ಸ್ ಅಂತೀವಿ ಇದನ್ನೆಲ್ಲ. ಪ್ಲೀಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಅಟ್ಲೀಸ್ಟ್ ಫಸ್ಟ್ ಕನ್ಸಲ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಯಾಲ್ಸಿಲಿಕ್ ಆ್ಯಸಿಡ್ ಬೇಕೋ, ತುಂಬ ನಮಗೇನೆ ಕನ್ಫ್ಯೂಸಿಂಗ್ ಇದೆ. ಅಷ್ಟೊಂದು ಪ್ರಾಡಕ್ಟ್ಸ್ ಇದೆ ಈಗ ಮಾರ್ಕೆಟಲ್ಲಿ. ಅಟ್ಲೀಸ್ಟ್ ಲರ್ನ್ ಯುವರ್ ಸ್ಕಿನ್ ಟೈಪ್, ನಿಮ್ಮ ಸ್ಕಿನ್ಗೆ ಬೇಕಾ ಇದೆಯೋ ಇಲ್ವೋ, ಆ್ಯಂಡ್ ದೆನ್ ಯು ಗೋ ಹೆಡ್. ಸೊ ಕೆಮಿಕಲ್ ಪೀಲ್ಸ್ ಒಂದಷ್ಟು ಬೇಸಿಕ್ ಗೈಡ್ಲೈನ್ಸ್ ಏನಾರು ಇದೆಯಾ? ಯಾರಿಗೆ ಏನು ಟೈಪ್ಸ್ ಆಫ್ ಪೀಲ್ಸ್ ಏನಿದೆ? ಕೆಮಿಕಲ್ ಪೀಲ್ಸ್ ಬಂದಾಗ ನಾವು ಹೇಳೋ ಟರ್ಮ್ ಕೆಮಿಕಲ್. ಸೊ ಯಾವುದೋ ಒಂದು ಕೆಮಿಕಲ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಫಸ್ಟ್ಲಿ ವಾಟ್ ಇಸ್ ಕೆಮಿಕಲ್? ಅದಕ್ಕೆ ಕೆಮಿಕಲ್ ಅಂದರೆ ಒಬ್ವಿಯಸ್ಲಿ ಏನೋ ಒಂದು ಕೆಮಿಕಲ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆಸಿಸ್ ಇದೆ, ಗ್ಲೈಕೋಲಿಕ್ ಇದೆ, ಸ್ಯಾಲ್ಸಿಲಿಕ್ ಇದೆ, ತುಂಬ ವೆರೈಟಿ ಆಫ್ ಪೀಲ್ಸ್ ಇದೆ. ಪೀಲ್ ಅಂದರೆ ಸ್ಕಿನ್ನು ಪೀಲ್ ಆಗುತ್ತೆ, ಸೊ ಉದುರುತ್ತೆ. ಕರೆಕ್ಟ್. ಸೊ ಅದಕ್ಕೆ ಕೆಮಿಕಲ್ ಪೀಲ್ಸ್ ಇರ್ತೀವಿ. ಅಂದರೆ ಇದು ಯಾರಿಗೆ ಯೂಸ್ ಮಾಡಬಹುದು? ಏಜಿಂಗ್ ಸ್ಕಿನ್ಗೆ, ಸ್ವಲ್ಪ ಫ್ರೆಶ್ನೆಸ್ ಬರೋಕ್ಕೆ, ಆ್ಯಕ್ನೆ ಸ್ಕಾರ್ಸ್, ಯಾವುದೋ ಒಂದು ಸ್ಕಾರು, ಇದಕ್ಕೆಲ್ಲ ಕೆಮಿಕಲ್ ಪೀಲ್ ಚೆನ್ನಾಗಿರುತ್ತೆ. ಕೆಮಿಕಲ್ ಪೀಲ್ನ ನಾವು ಡೆಪ್ತ್ ಮೇಲೆ ಹೇಳ್ತೀವಿ. ಸೂಪರ್ಫಿಷಿಯಲ್ ಪೀಲ್ ಇದೆ, ಅಂದರೆ ತುಂಬ ಸೂಪರ್ಫಿಷಿಯಲ್ ಮಾಡ್ತಾಯಿದ್ದೀವಿ. ಮೀಡಿಯಮ್ ಡೆಪ್ತು, ಅದೇ ಈಗ ಇದೆಲ್ಲ ನಾವು ಸ್ಕಿನ್ನಲ್ಲಿ ಎಪಿಡರ್ಮಿಸ್, ಡರ್ಮಿಸ್, ಡೀಪ್ ಡರ್ಮಿಸ್ ಲೇಸ್ ಮೇಲೆ ಟ್ರೀಟ್ಮೆಂಟು. ಡರ್ಮಿಸಲ್ಲೇ ಅಪ್ಪರ್ ಡರ್ಮಿಸ್, ಲೋವರ್ ಡರ್ಮಿಸ್. ಓಕೆ. ಸೊ ಈ ಲೆವೆಲ್ಸಲ್ಲಿ ಎಲ್ಲಿ ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀವಿ ಅದ್ಮೇಲೆ ನಾವು ಟ್ರೀಟ್ಮೆಂಟು. ಎಪಿಡರ್ಮಿಸ್ ಮಾತ್ರ ಅಂದರೆ ಸೂಪರ್ಫಿಷಿಯಲ್ ಪೀಲು, ಅಪ್ಪರ್ ಡರ್ಮಿಸ್ ಅಂದರೆ ಮೀಡಿಯಮ್, ಲೋವರ್ ಡರ್ಮಿಸ್ ಅಂದರೆ ಡೀಪ್ ಪೀಲ್ಸು. ಇಂಡಿಯನ್ಸಲ್ಲಿ ಡೀಪ್ ಪೀಲು ರಿಸ್ಕಿ. ಓಹೋ. ಯಾಕಂದರೆ ನಮ್ಮ ಸ್ಕಿನ್ ಟೈಪು ಪಿಗ್ಮೆಂಟ್ ಮಾಡುತ್ತೆ. ಏನಾದರೂ ಇಂಜುರಿ ಆದರೆ ಡರ್ಮಿಸ್ಗೆ ಹೀಲ್ ಮಾಡುವಾಗ ಹೈಪರ್ ಪಿಗ್ಮೆಂಟೇಷನ್ ಆಗಬಹುದು. ನಮ್ಮಲ್ಲಿ ರಿಸ್ಕ್ ಜಾಸ್ತಿ ಅದು. ಇದೆಲ್ಲ ಡೀಪ್ ಪೀಲ್ಸ್ ಬಂದು ನಿಮ್ಮ ಟರ್ಕಿಷ್ ಫ್ರೆಂಡ್ ಹೇಳಿದ್ರಲ್ಲ, ಯುರೋಪಿಯನ್ ಸ್ಕಿನ್, ವೈಟ್ ಸ್ಕಿನ್ ಅಂತೀವಿ, ಅಂಥವ್ರಿಗೆ ಒಳ್ಳೆಯದು. ಅವರು ಹೀಲ್ ಆದಾಗ ಪಿಗ್ಮೆಂಟ್ ಫಾರ್ಮ್ ಮಾಡಲ್ಲ. ನಾವೇನೋ ಒಂದು ಕಟ್ಟೆ ಆಗಲಿ ಬಿದ್ದಿದ್ರು ನಮಗೆ ಬ್ರೌನ್ ಕಲರ್ ನೋಡಿದ್ದೀರ, ಡಾರ್ಕ್ ಆಗುತ್ತೆ. ಸೊ ನಮ್ಮಲ್ಲಿ ಡೀಪ್
ಪೀಲ್ಸು ತುಂಬ ಡೇಂಜರ್ಸ್ ಆಗಬಹುದು. ಕೆಲವು ಕೇಸಲ್ಲಿ ಮಾಡ್ತೀವಿ, ಅದೇ ಶುಡ್ ಬಿ ಅ ಪ್ರಾಪರ್ ಪ್ರೊಫೆಷ್ನಲ್ ಥಿಂಗ್. ಸೂಪರ್ಫಿಷಿಯಲ್ ಪೀಲ್ ಇಸ್ ದ ಸೇಫೆಸ್ಟ್. ಅಂದರೆ ಇಟ್ಸ್ ಓನ್ಲಿ ಸೂಪರ್ಫಿಷಿಯಲ್, ಅಬ್ಬ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ, ಈಸಿಲಿ ಮಾಡ್ಬೋದು. ಸೊ ನಾರ್ಮಲಿ ವೆನ್ ವಿ ಸ್ಟಾರ್ಟ್, ಇಫ್ ಐಮ್ ಸೀಯಿಂಗ್ ಅ ನ್ಯೂ ಪೇಷಂಟ್ ಫಸ್ಟ್ ಟೈಮ್, ನಂಗೆ ಗೊತ್ತಿಲ್ಲ ಅವ್ಳ ಸ್ಕಿನ್ ಹೆಂಗೆ ರಿಯಾಕ್ಟ್ ಆಗುತ್ತೆ, ವಿ ಸ್ಟಾರ್ಟ್ ವಿತ್ ಸೂಪರ್ಫಿಷಿಯಲ್ ಪೀಲ್ಸ್. ಅದಕ್ಕೇನಾದ್ರು ಹೆಸರುಗಳಿದೆಯಾ? ಡಿಫ್ರೆಂಟ್ ಪರ್ಸೆಂಟೇಜ್. ಸ್ಯಾಲ್ಸಿಲಿಕ್ ಅವೆಲ್ಲ ಹೇಳಿದ್ರಲ್ಲ, ಸ್ಯಾಲ್ಸಿಲಿಕ್, ಗ್ಲೈಕೋಲಿಕ್, ವೆದರ್ ವಿ ಯೂಸಿಂಗ್ 20%, ವೆದರ್ ವಿ ಯೂಸಿಂಗ್ 25-30% ಹೇಳ್ತೀವಿ, ದ ಸ್ಟ್ರೆಂತ್ ಗೊತ್ತಾಯ್ತು ಆಫ್ ದ ಆ್ಯಸಿಡ್. ಕರೆಕ್ಟ್. ಆ ಥರ TCA ಪೀಲ್ ಇದೆ, ಟ್ರೈಕ್ಲೋರೋಸಿಟಿಕ್ ಆ್ಯಸಿಡ್ ಅಂತೀವಿ, ಅದು ಮೀಡಿಯಮ್ ಡೆಪ್ತು, ಫಿನಾಲ್. ಸೊ ಆ ಥರ ತುಂಬಾ ಡಿಫ್ರೆಂಟ್ ಪೀಲ್ಸ್ ಇದೆ. ಅಗೇನ್ ಅದಕ್ಕೆ ಹೇಳೋದು, ನೀವು ಮನೇಲಿ ಪೀಲ್ ಮಾಡೋದು ತುಂಬ ರಿಸ್ಕಿ. ನಿಮ್ಗೆ ಗೊತ್ತಿಲ್ಲ ಯಾವ ಡೆಪ್ತಲ್ಲಿ ಮಾಡ್ತಾಯಿದ್ದೀರಾ. ಸ್ವಲ್ಪ ಮೀಡಿಯಮ್ ಡೆಪ್ತ್ ಪೀಲೇ ನೀವು ಜಾಸ್ತಿ ಹೊತ್ತು ಮುಖದಲ್ಲಿ ಬಿಟ್ಟರೆ ಡೀಪಾಗಿ ಹೋಗುತ್ತೆ. ಕ್ವಾಂಟಿಟಿ ಅಪ್ಲೈ ಮಾಡಿದ್ದು, ಇಫ್ ಯು ಆರ್ ಅಪ್ಲೈಯಿಂಗ್ ಮೋರ್ ಕ್ವಾಂಟಿಟಿ, ಡೀಪಾಗೋಯ್ತು. ಸೊ ಅದೆಲ್ಲ ನೀವು ಮನೇಲಿ ಹೆಂಗೆ ಕತ್ಕೊಳ್ತೀರಾ? ನಿಮ್ಗೆ ಗೊತ್ತೇ ಇಲ್ವಲ್ಲ, ಕಾಂಪ್ಲಿಕೇಶನ್ ಬಂದಾದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಮಾಡಬಹುದಾಗಿತ್ತು. ಬಟ್ ಕೆಮಿಕಲ್ ಪೀಲ್ಸ್ ಆರ್ ಗುಡ್. ಯಾವುದೇ ಟ್ರೀಟ್ಮೆಂಟ್ ಆಗಲಿ ಫಾರ್ ಸ್ಕಿನ್, ಒಂದು ಸಮ್ಮರಿಯಲ್ಲಿ ಹೇಳಿದರೆ ಇಟ್ಸ್ ನಾಟ್ ಒನ್ ಟೈಮ್. ಈಗ ನಾನಿದ್ರು, ಇಫ್ ಐ ವಾಸ್ ನಾಟ್ ಎ ಮೆಡಿಕೋ, ಐ ವುಡ್ ಹ್ಯಾವ್ ಥಾಟ್ ಒನ್ ಟ್ರೀಟ್ಮೆಂಟಲ್ಲಿ ಆಗೋಗ್ಬಿಡಬೇಕು, ಫುಲ್ ರಿಸಲ್ಟ್ಸ್ ಬರಬೇಕು, ಪೈಸಾ ವಸೂಲ್ ಟೈಪ್ಸ್. ಬಟ್ ಅದು ಆಗಲ್ಲ. ಸ್ಕಿನ್ ನೀವು ತುಂಬ ವರ್ಷದಿಂದ ಡ್ಯಾಮೇಜ್ ಮಾಡ್ಕೊತಾ ಇದ್ದೀರಾ. ಇರೋ ಬರೋ ಪ್ರಾಡಕ್ಟ್ಸ್ ಹಾಕೊಳ್ತೀವಿ, ಮೇಕಪ್ ಎಲ್ಲರೂ ಹಾಕ್ತೀವಲ್ಲ, ಈಗ ಅದನ್ನ ನಾನು ರಿಪೇರ್ ಮಾಡಬೇಕಂದ್ರೆ ಹಾಗೆ ಟೈಮು ಬೇಕು. ಮತ್ತು ರೆಗ್ಯುಲರ್ ಸರ್ವಿಸಿಂಗ್ ಅಂತೀವಲ್ಲ, once in a year, depending on the face and the type of procedure you're going for, surgical or non surgical, ಹಿಂಗೆಲ್ಲ ಇದೆ.